ಇಂಪಾರ್ಟೆಂಟ್ ಆಗಿರತಕ್ಕಂತಹ ಒಂದು ಲೆಕ್ಕ. ಒಬ್ಬ ಮನುಷ್ಯ 30 ಕಿಲೋಮೀಟರ್ ಗಂಟೆ ವೇಗದಲ್ಲಿ ಪ್ರಯಾಣಿಸಿದರೆ ಅವನು 10 ನಿಮಿಷಗಳ ತಡವಾಗಿ ತನ್ನ ಗಮ್ಯಸ್ಥಾನವನ್ನು ತಲುಪುತ್ತಾನೆ ಮತ್ತು 42 ಕಿಲೋಮೀಟರ್ ಪರ್ ಗಂಟೆ ವೇಗದಲ್ಲಿ ಅವನು ಪ್ರಯಾಣಿಸಿದರೆ ಅವನು ತನ್ನ ಗಮ್ಯಸ್ಥಾನವನ್ನು 10 ನಿಮಿಷಗಳ ಮುಂಚಿತವಾಗಿ ತಲುಪುತ್ತಾನೆ. ಅವನು ಪ್ರಯಾಣಿಸಿದ ದೂರವನ್ನು ಕಂಡುಹಿಡಿಯಿರಿ ಅಂತಿದೆ. ಈ ಲೆಕ್ಕವನ್ನು ಯಾವ ರೀತಿ ಬಿಡಿಸಬೇಕು ಅನ್ನೋದನ್ನು ನಾನು ಇವಾಗ ತುಂಬ ಸರಳವಾಗಿ ಹೇಳ್ಕೊಡ್ತೇನೆ ನೋಡಿ. ಇದಕ್ಕೆ ಒಂದು ಸೂತ್ರ ಇದೆ. ಏನಪ್ಪ ಸೂತ್ರ ಅಂದರೆ, ಅದು ಇಲ್ಲಿ ಬರಿತೀನಿ ಸೂತ್ರವನ್ನು. 45ಕ್ಕೆ ಆನ್ಸರ್ ಇಲ್ಲಿ ಬರಿತೀನಿ ಮಕ್ಕಳೇ. ಇಲ್ಲಿ ಅದು ಸೂತ್ರ ಏನಪ್ಪ ಅಂದರೆ, a ಇಂಟು ಬಿ ಬೈ a ಮೈನಸ್ ಬಿ ಇಂಟು ಟೈಮ್ ಬೈ 16. ಈ ಸೂತ್ರವನ್ನು ಹಾಕ್ಕೊಂಡು ಲೆಕ್ಕ ಮಾಡಿದ್ದೆ ಆದರೆ ಈ ಉತ್ತರ ಬರುತ್ತೆ. ಯಾವ ರೀತಿ ಅಂದರೆ, ಫಸ್ಟ್ a ಇಂಟು ಬಿ ಅಂದರೆ ನಾವು ಏನು ಮಾಡಬೇಕು ಅಂದರೆ, ಈ ಕಿಲೋಮೀಟ್ರನ್ನ ಬರ್ಕೋಬೇಕು. ಸ್ಪೀಡನ್ನು 30 ಇಂಟು 42, 30 ಇಂಟು 42 ಬೈ ಈ ಒಂದು ಇದರಲ್ಲಿ ಕಳಿಬೇಕು. 42ರಲ್ಲಿ 30 ಹೋದರೆ ಎಷ್ಟಾಗುತ್ತೆ? 12 ಉಳಿಯುತ್ತೆ. ಇಂಟು ಟೈಮ್ ಅಂದರೆ ಎಷ್ಟು ಟೈಮ್ ಇಲ್ಲಿ ಆಗಿದೆ ನೋಡ್ಕೋಬೇಕು. ಇಲ್ಲಿ ನೋಡಿ, ಇಲ್ಲಿ 10 ನಿಮಿಷ ತಡವಾಗಿ ಮತ್ತು 10 ನಿಮಿಷ ಮುಂಚಿತವಾಗಿ ತಲುಪಿದ್ದಾನೆ. ಅಂದರೆ ಒಟ್ಟು ಇಲ್ಲಿ ಟೈಮ್ ಎಷ್ಟಾಗುತ್ತೆ? ಟೈಮ್ 20 ನಿಮಿಷ ಆಗುತ್ತೆ. ಒಟ್ಟು ಟೈಮ್ ಎಷ್ಟಾಗುತ್ತೆ? 20 ನಿಮಿಷ ಆಗುತ್ತೆ. ನಂತರ ಈ 60 ಸೂತ್ರದಲ್ಲಿರ್ತಕ್ಕಂಥ 60ನ್ನು ಅದು ಬರ್ಕೋಬೇಕು. ಈಗ ನಾವು ಇದನ್ನು ಹೊಡೆದಾಕಬೇಕು. ಅಂದರೆ ಯಾವ ರೀತಿ ಹೊಡೆದಾಕಬೇಕು ನೋಡ್ಕೊಳ್ಳಿ. ಈಗ ನೋಡಿ, ಇದನ್ನು ಎಷ್ಟು ಮಗ್ಗಿಂದ ಹೊಡೆಯೋಣ? ಈಗ 21 ಇದು 23 60. ಇಲ್ಲಿ ನೋಡಿ, ಮತ್ತೆ 3 ನಂತರ 3 1 3 10 30 ಹೋಯಿತು. ನಂತರ ನೋಡಿ, ಈ 12 ಯಾವ ಮಗ್ಗಿಂದ ಹೋಗುತ್ತೆ? 6 ಮಗ್ಗಿಂದ. 6 2 12, 6 36, 6 7 42. ನಂತರ ಇದು ನೋಡಿ, 2ರಿಂದ 2 1 2 2 5 10. ಅಂದರೆ ಇದು ಎಷ್ಟು ಉಳಿತು? ಇಲ್ಲೆಲ್ಲ ಹೋಗ್ಬಿಟ್ಟು 7 5 35 ಮಾತ್ರ ಉಳಿತು. ಎಷ್ಟು ಉಳಿತಿಲ್ಲಿ? 35 ಮಾತ್ರ ಉಳಿತು. ಅಂದರೆ 35 ಕಿಲೋಮೀಟರ್. ಆನ್ಸರ್ ಇದಕ್ಕೆ 35 ಕಿಲೋಮೀಟರ್. ಇಲ್ಲಿ ಉತ್ತರ ಇದೆಯಾ ನೋಡಿ, ಇಲ್ಲಿ ಉತ್ತರ ಇದೆ 35 ಕಿಲೋಮೀಟರ್. ಇದಕ್ಕೆ ಸರಿಯಾದ ಆನ್ಸರ್ ಬಿ. ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲ್.